ನಿಡಸೋಶಿ ಜಗದ್ಗುರು ಶ್ರೀ ದುರದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠದಲ್ಲಿ ತ್ರಿವಿಧ ದಾಸೋಹಿ ಜಗದ್ಗುರು ಪಂಚಮ ಶ್ರೀ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಮಠದ ನೂತನ ಉತ್ತರಾಧಿಕಾರಿ ನಿಜಲಿಂಗೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ ಮಹಾದಾಸೋಹ ಮಹೋತ್ಸವ ಭಕ್ತಿಮಯ ವಾತಾವರಣದಲ್ಲಿ ಜರುಗಿದೆ. ಉತ್ತರ ಕರ್ನಾಟಕ ಹಾಗೂ ಪಶ್ಚಿಮ ಮಹಾರಾಷ್ಟ್ರ ಸೇರಿದಂತೆ ಗಡಿ ಭಾಗದಲ್ಲಿ ಭವ್ಯ ಪರಂಪರೆಯ ಮಠದಲ್ಲಿ ಪ್ರತಿ ವರ್ಷ ಭಾದ್ರಪದ ಚೌತಿ ನಂತರ ಬರುವ ಸೋಮವಾರ ಅಥವಾ ಗುರುವಾರ ಮಠದಲ್ಲಿ ಈ ಮಹೋತ್ಸವ ಜರುಗುತ್ತೆ. ಇಲ್ಲಿ ವಿಶೇಷವಾಗಿ ಹೇಳುವುದಾದರೆ ರೊಟ್ಟಿ ದಾಸೋಹ, ಜ್ಞಾನ ದಾಸೋಹ, ಮಹಾದಾಸೋಹ, ಪುರಾಣ ಮಂಗಲ, ಚಾಂದನಿ ಪೂಜೆ, ಬೆಳ್ಳಿ ಪಲ್ಲಕ್ಕಿ ಮಹೋತ್ಸವ ಭಕ್ತಿ ಭಾವೈಕ್ಯತೆಯಿಂದ ಜರುಗುವುದು ಇತಿಹಾಸದ ಪುಟಗಳಲ್ಲಿ ಬರೆಯುವಂತೆ ಇರುವುದು ಸುಳ್ಳಲ್ಲ. ಇನ್ನು ಇವತ್ತು ಜರುಗಿದ ಮಹಾದಾಸೋಹದಲ್ಲಿ ವಿವಿಧ ಮಠಗಳ ಮಠಾಧೀಶರು ಸೇರಿ ಕರ್ನಾಟಕ, ಮಹಾರಾಷ್ಟ್ರದ ಲಕ್ಷಾಂತರ ಭಕ್ತರು ಮಠಕ್ಕೆ ಬಂದು ಮಠದ ಶ್ರೀಗಳ ಜಗದ್ಗುರು ದುರದುಂಡೇಶ್ವರ ದೇವರ ದರ್ಶನ ಪಡೆದು ಬಳಿಕ ಅನ್ನ ಪ್ರಸಾದದ ಲಾಭ ಪಡೆದಿದ್ದಾರೆ. ಸುಮಾರು 300 ವರ್ಷಗಳಿಂದ ಶ್ರೀಮಠ ಧರ್ಮ, ಸಾಹಿತ್ಯ, ಸಂಗೀತ, ಸಂಸ್ಕೃತಿ ಅದರ ಜೊತೆಗೆ ಶಿಕ್ಷಣವನ್ನ ಉಳಿಸಿ ಬೆಳೆಸುವಂತ ಒಂದು ಕೆಲಸವನ್ನ ಮಾಡಿಕೊಳ್ತಾನೆ ಬಂದಿದೆ. ಅದೇ ದೃಷ್ಟಿಯಲ್ಲಿ ಈ ವರ್ಷವೂ ಸಹಿತ ತುಂಬಾ ಚೆನ್ನಾಗಿ ಜನರು ಬಹಳ ಭಕ್ತರ ಸಹಕಾರವೇ ಬಹಳ ಇದಕ್ಕೆ ಮುಖ್ಯ. ಸಾಮಾನ್ಯವಾಗಿ ಎಲ್ಲ ನಮ್ಮ ಕಸ ಹೊಡೆಯೋದ್ರಿಂದ ಹಿಡಿದು ಅಡಿಗೆ ಮಾಡೋದ್ರಿಂದ ನೀಡೋದ್ರವರೆಗೆ ಸಮಸ್ತ ಜನತೆ, ಸುತ್ತಮುತ್ತ ಹಳ್ಳಿಯ ಜನತೆ ಬಂದು ನಿಂತು ತಮ್ಮ ಮಠ ಅಂತ ಅನ್ನೋಂಗಿಲ್ಲ, ಎಲ್ಲವನ್ನ ಕೂಡಿ ನಮ್ಮದೇ ಅಂತ ತಿಳಿದುಕೊಂಡು ಕೆಲಸವನ್ನ ಮಾಡ್ತಕ್ಕಂಥ ವ್ಯವಸ್ಥೆ ಒಳಗೆ ಪ್ರತಿಯೊಂದು ಹಳ್ಳಿಗೂ ಬಾಬನ್ನ ಇಟ್ಟುಕೊಂಡು ಅದರ ಮುಖಾಂತರವಾಗಿ ಇವತ್ತು ಸಹಿತ ಯಾವ ರಾಜಕೀಯ ಇರಲಿ, ಜಾತಿ ಇರಲಿ ಯಾವುದೂ ಬರುವುದಿಲ್ಲ. ಶ್ರೀಮಠದಲ್ಲಿ ಬಂದು ಎಲ್ಲ ಸೇವೆಯನ್ನ ಮಾಡಿ ಮೊದಲು ಹೇಗೆ ನಡೀತಾ ಇತ್ತು ಅದೇ ರೀತಿಯಲ್ಲಿ ಇವತ್ತು ಸಹಿತ ನೋಡಿಕೊಂಡು ನಡೆಯುವಂತ ಒಂದು ಕೆಲಸವನ್ನ ಈ ಭಾಗದ ಭಕ್ತರು ಮಾಡಿಕೊಂಡು ಬಂದಿರುವುದು ನಿಜಕ್ಕೂ ಬಹಳ ಸ್ತುತ್ಯವಾದ ಸಂಗತಿ ಇದು. ಇವತ್ತು ಬಹಳಷ್ಟು ಜನ ಕೆಲಸವನ್ನ ಹಂಚಿಕೊಂಡು ಬದುಕಬೇಕು ಅಂತ ಹೇಳ್ತಾರೆ. ಎಷ್ಟೋ ವರ್ಷಗಳ ಹಿಂದೆ ನಮ್ಮ ಹಿರಿಯರು ಇಟ್ಟಂತ ಒಂದು ಹೆಜ್ಜೆಯನ್ನ ಇವತ್ತು ಸುತ್ತಮುತ್ತ ಹಳ್ಳಿಯ ಭಕ್ತರು ಇವತ್ತು ಮಾಡಿಕೊಂಡು ಬರ್ತಾ ಇರುವುದು ಇದೊಂದು ಬಹಳ ಒಂದು ಭಾವೈಕ್ಯತೆಯ ಒಂದು ಸಂಕೇತವಾಗಿ ನಡೆಯುವಂತ ಒಂದು ಜಾತ್ರೆ ಇದು. ಆದ್ರೆ ಇಲ್ಲಿ ಜಾತ್ರೆಯ ಮೂಲ ಉದ್ದೇಶ ಅಂದ್ರೆ ತೇರಿಲ್ಲ, ಬಂದಂತ ಸಮಸ್ತ ಸದ್ಭಕ್ತರು ಪ್ರಸಾದವನ್ನ ತೆಗೆದುಕೊಂಡು ಸಂತೃಪ್ತರಾಗಿ ಹೋಗ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಶ್ರೀಮಠ ಮೊದಲಿಂದಲೂ ಮಾಡಿಕೊಂಡು ಬಂದದ. ಅದೇ ದೃಷ್ಟಿಯಲ್ಲಿ ಈ ವರ್ಷವೂ ಸಹಿತ ಬಹಳ ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಕೆಲಸವನ್ನು ಸಮಸ್ತ ಸದ್ಭಕ್ತರು ಮಾಡಿದ್ದಾರೆ. ನಿನ್ನೆ ಪುರಾಣ ಮಂಗಲ ಆಗಿದೆ. ಅಹಲ್ಯಾದೇವಿಯ ಒಂದು ಇತಿಹಾಸವನ್ನ ಹಚ್ಚುವಂತ ಒಂದು ಕೆಲಸವನ್ನ ಮಾಡಿಕೊಂಡು ಬಂದಿತ್ತು. ಪ್ರತಿ ವರ್ಷ ಬೇರೆ ಬೇರೆ ದೇವರ ಪುರಾಣಗಳನ್ನ ಅಥವಾ ಸಂತರ ಪುರಾಣಗಳನ್ನ ಹಚ್ಚುವಂತ ಒಂದು ವ್ಯವಸ್ಥೆ. ಆದರೆ ನಮ್ಮ ಜನ ಇತ್ತಿತ್ತಲಾಗಿ ಇತಿಹಾಸವನ್ನ ಮರಿತಾ ಇದ್ದಾರೆ. ಒಳ್ಳೊಳ್ಳೆ ಇತಿಹಾಸದಲ್ಲಿ ಕೆಲಸ ಆದವನ್ನ ಮುಚ್ಚಿ ಹೋಗ್ತಕ್ಕಂತ ಕೆಲಸಗಳು ಬಹಳ ಆಗ್ತಾ ಇವೆ. ಅದಾಗಬಾರ್ದು ಅಂತ ಹೇಳಿ ಈ ಸತಿ ಮಠದಲ್ಲಿ ಅಹಲ್ಯಾಬಾಯಿಯ ಒಂದು ಇತಿಹಾಸದ ಪುರಾಣವನ್ನ ಹಚ್ಚುವಂತ ಒಂದು ಕೆಲಸವನ್ನ ಮಾಡಿದ್ದು ಬಹಳಷ್ಟು ಜನರಿಗೆ ಸಂತಸವನ್ನ ತಂದದೆ. ಒಬ್ಬ ಹೆಣ್ಣು ಮಗಳು ಅಂಥ ಒಂದು ಕಾಲದಲ್ಲಿ ನೂರಾರು ಸಂಸ್ಥೆಗಳನ್ನ, ನೂರಾರು ಗುಡಿಗಳನ್ನ ಜೀರ್ಣೋದ್ಧಾರ ಮಾಡುವ ಒಂದು ಇತಿಹಾಸವನ್ನ ಅವರು ಮಾಡ್ತಾಳೆ ಅಂದ್ರೆ ಸರ್ವಧರ್ಮೀಯರಿಗೂ ಸಹಕಾರವಾಗ್ತಕ್ಕಂತ ಕೆಲಸವನ್ನ ಮಾಡಿ ತನ್ನ ಜೀವನವನ್ನ ಸಾರ್ಥಕ ಮಾಡೋದ್ರ ಜೊತೆಗೆ ಮುಂದೆ ಬರ್ತಕ್ಕಂಥ ಎಲ್ಲ ಜನರಿಗೆ ಸಾರ್ಥಕ ಜೀವನ ಸಾಗಲಿ ಅಂತ ತನ್ನ ಜೀವನದ ಸಂದೇಶವನ್ನ ಬಿಟ್ಟು ಹೋಗಿದ್ದಂತ ಕಥೆಯನ್ನ ನಿನ್ನೆ ಅದನ್ನು ಸಮಾಪ್ತಿಯಾಗಿದೆ. ನಾಳೆ ಜ್ಞಾನ ದಾಸೋಹ ಅದ, ಅದಕ್ಕೂ ನಮ್ಮ ಜನರು ಬಂದು ಕೆಲಸವನ್ನ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಎಲ್ಲ ದೃಷ್ಟಿಯಿಂದ ಈ ವರ್ಷವೂ ಸಹಿತ ಕಾರ್ಯಕ್ರಮ ಬಹಳ ತುಂಬಾ ಚೆನ್ನಾಗಿ ಸಮಸ್ತ ಸದ್ಭಕ್ತರು ಸಂತೃಪ್ತಿಯಿಂದ ಹೋಗ್ತಕ್ಕಂಥ ಕೆಲಸವನ್ನ ಶ್ರೀಮಠ ಹಾಗೂ ಸಮಸ್ತ ಸದ್ಭಕ್ತರು ಮಾಡ್ಕೊಂಡು ಬಂದಿದ್ದಾರೆ. ಅವರೆಲ್ಲರಿಗೂ ದುರದುಂಡೇಶ್ವರ ಬಸವಣ್ಣ ಒಳ್ಳೇದು ಮಾಡ್ಲಿ ಅಂತ ಆಸೆ ಮಾಡಿ 2 ಮಾತುಗಳಿಗೆ ವಿರಾಮ ಕೊಡ್ತಾರೆ.